ನೀವು ಏನು ನೋಡ್ತಾ ಇದ್ದೀರಾ, ಇದು ಶನಿವಾರ ಸಂತೆಗೆ ಹೋಗುವಂಥ ರಸ್ತೆ. ಇದು ಎಸ್ಲೂರಿಂದ ಹೋಗುವಂಥ ರಸ್ತೆ. ಮೊದಲೆಲ್ಲ ಗುಂಡಿ ಇತ್ತು ಬಸ್ಸು. ನಾವೊಂದು 6 ವರ್ಷದ ಹಿಂದೆ ಈ ರೋಡಲ್ಲಿ ಸುತ್ತಾಡುವಾಗ ಅದು ತುಂಬ ಗುಂಡಿ ರೋಡು. ಇವತ್ತು ಸ್ವಲ್ಪ ನೈಸಾಗಿ ಸ್ಮಾರ್ಟಾಗಿ ಮಾಡಿದ್ದಾರೆ. ಚಂದದ ಗುಡಿ ಚಂದದ ನುಡಿ. ಇದು ಅಲ್ವೇನ್ರಿ ರೋಡು? ಏನು ಟರ್ನ್ ಓವರು ಇದು? ಇಲ್ಲಿ ಹಾವು ಹೋಗಿತ್ತಂತೆ. ಸೊ ಹಾಗಾಗಿ ಹಾವು ಹೋಗಿದ್ದ ರಸ್ತೆಲೇ ರೋಡ್ ಮಾಡಿಬಿಟ್ಟವ್ರೆ. ನಮಗೆ ನಾವು ಚಿಕ್ಕವರಿದ್ದಾಗ ಹೇಳೋರು, ಧರ್ಮಸ್ಥಳದ ರೋಡು ಯಾಕೆ ಆ ಥರ ಇದೆ ಅಂದರೆ ಹಾವು ಹೋಗಿತ್ತಂತೆ, ಅದಕ್ಕೋಸ್ಕರ ರೋಡು ಆಗಿದೆ ಅಂತ. ಬಟ್ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನೂ ತಿಳ್ಕೊಳಕ್ಕೆ ಹೋಗಿಲ್ಲ. ಪ್ರತ್ಯಕ್ಷವಾದ ಅನುಭವಕ್ಕಿಂತ ಕಲ್ಪನೆ ಅನುಭವ ತುಂಬ ಖುಷಿ ಕೊಡುತ್ತಂತೆ ಅಲ್ವಾ? ನಮ್ಮ ಕಲ್ಪನೆಯಲ್ಲಿ ನಾವೇನು ಅನ್ಕೋತೀವೋ ಹಾಗೇ ಆಗುತ್ತೆ, ಆದರೆ ಪ್ರತ್ಯಕ್ಷವಾಗಿ ನಾವೇನು ಅಂದ್ಕೊಂಡಿರ್ತೀವೋ ಅದು ವಿರುದ್ಧವಾಗಿ ಆಗುತ್ತೆ. ಅದಕ್ಕೆ ನಮಗೆ ಈ ಕನಸುಗಳು ತುಂಬ ಖುಷಿ ಕೊಡುತ್ತೆ. ರಾತ್ರಿ ಏನಾದ್ರು ಒಂದು ಒಳ್ಳೆ ಕನಸು ಬಿದ್ದುಬಿಟ್ರೆ, ಮಗ ನನಗೆ ಆ ಥರ ಕನಸು ಬಿದ್ದುಬಿಡ್ತು ಕಣೋ, ನಂಗೆ ಆ ಥರ ಆಗಿದ್ದೀರಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅದೆಷ್ಟು ಚೆನ್ನಾಗಿ ನಾವು ಅನ್ಕೋತೀವಿ. ಅದೇ ರಿಯಲ್ಲಾಗಿ ಏನಾದರೂ ಅದನ್ನು ಪ್ರತ್ಯಕ್ಷವಾಗಿ ನಾವು ಮಾಡೋಕ್ಕೆ ಅಂತ ಹೋದಾಗ, ಅದರಿಂದ ನಾವು ಕೈ ಸುಟ್ಕೊಂಡಾಗ, ಅದರಿಂದ ಹಿಂದೆ ಜರಿದಾಗ ಅದು ಆಗಲ್ಲ. ತುಂಬ ಮನಸ್ಸಿಗೆ ನೋವಾಗುತ್ತೆ. ಹಳೆ ಕಾಲದ ಬಾವಿ ನೋಡ್ಬೋದು. ಹಳೆ ಕಾಲದ ಬಾವಿ ಇವತ್ತಿಗೂ ಕೆಲವೊಂದು ಊರ ಕಡೆ ಇದೆ, ಬಟ್ ಯೂಸ್ ಮಾಡಲ್ಲ, ಯಾರೂ ಬಳಕೆ ಮಾಡಲ್ಲ. ಹೇಗಿದೆ ಅಲ್ಲ, ಸೂಪರಾಗಿದೆ. ನಮ್ಮ ಕಡೆ ಎಲ್ಲ ಭತ್ತದ ಹುಲ್ಲನ್ನು ಹೊರೆ ಕಟ್ತಾರೆ. ಈ ಕಡೆ ಎಲ್ಲ ರೌಂಡ್ ಮಾಡಿಟ್ಟಿರ್ತಾರೆ. ಒಂಥರ ಚೆನ್ನಾಗಿರುತ್ತೆ. ನಾವು ಫಿಲ್ಮಲ್ಲೆಲ್ಲ ನೋಡಿರ್ತೀವಿ, ಶೂಟಿಂಗ್ಗಳಿಗೆಲ್ಲ ಥರದನ್ನೆಲ್ಲ ಬಳಸ್ಕೊಂಡು ಬ್ಯಾಕ್ಗ್ರೌಂಡ್ಗೆ ಯೂಸ್ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲಿ